The simple question of to find the transformer rating. A load is detailed in of the apartment as following below. Total number of houses 14. Connected load of each house ಎಷ್ಟಿರುತ್ತೆ 5 kV ಕಿಲೋವ್ಯಾಟ್ ಇದೆ. ಎಮರ್ಜೆನ್ಸಿ ಲೈಟ್ನಿಂಗ್ ಫಾರ್ ಈಚ್ ಹೌಸ್ ಎಷ್ಟಿದೆ 100 ವ್ಯಾಟ್ ಇದೆ. ಕಾಮನ್ ಏರಿಯಾ ಲೈಟಿಂಗ್ ಅಂದರೆ ಮನೆ ಹೊರಗಿರೋ ಲೈಟ್ ಕಂಬಗಳದ್ದು 50 ನಂಬರ್ಸ್ ಎಷ್ಟಿದಾವೆ 10 ವ್ಯಾಟಿನ LED ಯೂಸ್ ಮಾಡೋದು. ಕಾಮನ್ ಡ್ರಾ ಪವರ್ 2 ಕಿಲೋವ್ಯಾಟ್. ಬೋರ್ವೆಲ್ ಪಂಪು 3 ಫೇಸ್ 3 HP ಇದು 2 HP ಟೋಟಲ್ 1 ಇದೆ. 2 ಮೋಟ್ರ್ ಯೂಸ್ ಮಾಡೋದು. ಲಿಫ್ಟ್ 5 HP 3 ಫೇಸಿಂದ ಎಷ್ಟು 1 ಯೂಸ್ ಮಾಡೋದು. ಡಿಟರ್ಮೈನ್ ದ ಟೋಟಲ್ ಕನೆಕ್ಟೆಡ್ ಲೋಡ್ ಆ್ಯಂಡ್ ಸೆಲೆಕ್ಟ್ ಸೂಟಬಲ್ ಟ್ರಾನ್ಸ್ಫಾರ್ಮರ್. ಅಸ್ಯೂಮ್ then the demand factor as 0.7 and the transformer efficiency is 9.5. ಇದನ್ನು ಅರ್ಥ ಮಾಡ್ಕೊಬೇಕು. ದ ಸೊಲ್ಯೂಷನ್ ಫಸ್ಟ್ ಏನಿದೆ ಕನೆಕ್ಟೆಡ್ ಲೋಡ್ ಆಫ್ ಈಚ್ ಹೌಸ್ ಎಷ್ಟು 5 ಕಿಲೋವ್ಯಾಟ್. ಟೋಟಲ್ ನಂಬರ್ ಆಫ್ ಹೌಸಸ್ ಈಚ್ ಹೌಸಿಗೆ 5 ಕಿಲೋವ್ಯಾಟ್. ಟೋಟಲ್ ನಂಬರ್ ಆಫ್ ಹೌಸಸ್ 14. ಇದನ್ನೇ ಲೆಕ್ಕ ಮಾಡೋಣ. ಏನದು ಕನೆಕ್ಟೆಡ್ ಲೋಡ್ ಆಫ್ ಹೌಸಸ್ ಆಲ್ ಹೌಸಸ್. ಒಂದು ಮನೆಯಲ್ಲ ಎಲ್ಲ ಹೌಸಸ್ ಅಂತಂದರೆ ಒಂದು ಮನೆಗೆ 5 ಕಿಲೋವ್ಯಾಟ್ ಇಂಟು ಟೋಟಲ್ ಎಷ್ಟು ಹೌಸು 14 ಈಕ್ವಲ್ಸ್ ಟು 70 ಕಿಲೋ ವ್ಯಾಟ್ ಇದೆ. ಎಷ್ಟು 70 ಕಿಲೋವ್ಯಾಟ್. ಸೆಕೆಂಡ್ ದ ಎಮರ್ಜೆನ್ಸಿ ಲೈಟಿಂಗ್ ಫಾರ್ ಈಚ್ ಹೌಸ್. ಓಕೆ ಲೈಟಿಂಗ್ ಎಷ್ಟು 10 ವ್ಯಾಟ್. ಲೈಟ್ನಿಂಗ್ ಲೋಡ್ ಆಫ್ ಆಲ್ ಹೌಸಸ್. ಇಲ್ಲಿ ಹೌಸಸ್ ಅಂತ ಹಾಕ್ರಿ, ಇಲ್ಲಾಂದರೆ ಆಲ್ ಅಂತ ಹಾಕಿದ್ರು ನಡೆಯುತ್ತೆ. ಎಷ್ಟು 100 ವ್ಯಾಟ್. ಎಷ್ಟು ಇಂಟು 14 ಈಕ್ವಲ್ಸ್ ಟು 1400 KW ಅಲ್ಲ W ಈಕ್ವಲ್ಸ್ ಟು 1.4 ಕಿಲೋವ್ಯಾಟ್. ಮೂರನೇದು ಕಾಮನ್ ಏರಿಯಾ ಲೈಟ್ನಿಂಗ್. ಕಾಮನ್ ಏರಿಯಾ ಲೈಟ್ನಿಂಗ್ ಈಕ್ವಲ್ಸ್ ಟು ಎಷ್ಟು 50 ನಂಬರ್ಸ್ ಇಂಟು 10. 50 ಇಂಟು 10 ವ್ಯಾಟ್ ಈಕ್ವಲ್ಸ್ ಟು 500 ವ್ಯಾಟ್ ಅಂದರೆ 0.5 ಕಿಲೋ ವ್ಯಾಟ್. ನಾಲ್ಕನೇದು ಇದೆಲ್ಲ ನಡೆದಿದ್ದು ಇವೆಲ್ಲ ಫಸ್ಟ್ 3 ಪಾಯಿಂಟ್ಸು ಲೈಟ್ನಿಂಗ್ ಇರುತ್ತೆ. ಇಲ್ಲಿ ಪವರ್ ಫ್ಯಾಕ್ಟರ್ 1 ಇರುತ್ತೆ. ಇಲ್ಲಿ ಏನಾಗುತ್ತೆ ಎಲ್ಲಕ್ಕ ಈ 3 1 2 3 ಈ 3ಕ್ಕೂ ಪವರ್ ಫ್ಯಾಕ್ಟರ್ 1 ಎಫಿಷಿಯನ್ಸಿ 100% ಇರುತ್ತೆ. ನಾಲ್ಕನೇದು ಏನಿದೆ ಕಾಮನ್ ಡ್ರಾ ಪವರ್. ಹೆಂಗಿದೆ ಹಂಗೆ ಕಾಮನ್ ಕಾಪಿ ಪೇಸ್ಟ್ ಇದು ಕೂಡ ಅಪ್ಲೈ ಆಗುತ್ತೆ. ಕಾಮನ್ ಏನು ಮಾಡಿ ರಾ ಪವರ್ ಎಷ್ಟು 2 ಕಿಲೋವ್ಯಾಟ್. ಇವೆಲ್ಲವೂ ಇಂಡಕ್ಟಿವ್ ಲೋಡ್. ಇದು 70 1.4 0.5 2 ಕಿಲೋವ್ಯಾಟ್. ಈಗ ಬರೋದು 5th ಪಾಯಿಂಟ್ ಇದಲ್ಲ ಇಂಡಕ್ಟಿವ್ ಲೋಡ್ 3 ಫೇಸ್. ಬೋರ್ವೆಲ್ ಪಂಪ್ 3 ಫೇಸ್ 3 HP ಪ್ಲಸ್ 2 HP. ಇಲ್ಲಿ HP ನ ಆ್ಯಡ್ ಮಾಡಬೇಕು. ಟೋಟಲ್ ಎಷ್ಟು ಟೋಟಲ್ ಲೋಡ್ ಎಷ್ಟು 3 ಪ್ಲಸ್ 2 ಈಕ್ವಲ್ಸ್ ಟು 5 HP. ಈ HP ಅನ್ನೋದು ಮೆಕ್ಯಾನಿಕಲ್ ಯೂನಿಟ್ ಆಗಿದೆ. ಇದು ಎಲೆಕ್ಟ್ರಿಕಲ್ ಯೂನಿಟಿಗೆ ಕನ್ವರ್ಟ್ ಮಾಡಬೇಕು. HP ಈಕ್ವಲ್ಸ್ ಟು ಕಿಲೋವ್ಯಾಟ್ ಈಕ್ವಲ್ಸ್ ಟು 5 ಇಂಟು 0.7355
ಹೋಲ್ ಡಿವೈಡೆಡ್ ಬೈ ಇನ್ನೊಂದೇನು ಇಲ್ಲಿ ಸೈಡಿಗೆ ಅಸ್ಯೂಮ್ ಇಲ್ಲೇನಿರುತ್ತೆ ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡ್ತೀರಿ. ಇಲ್ಲೇನಾಗುತ್ತೆ ಇದ್ರದ್ದು ಎಫಿಷಿಯನ್ಸಿ ಎಷ್ಟಿರುತ್ತೆ 0.8 ಇರುತ್ತೆ ಎಫಿಷಿಯನ್ಸಿ. ಇದೇನು ಅಸ್ಯೂಮ್ ಎಫಿಷಿಯನ್ಸಿ 0.8 ಈಕ್ವಲ್ಸ್ ಟು 4.59 ಇಷ್ಟು ಇದು ಬರುತ್ತೆ. ಆಮೇಲೆ ಆರನೇದು ಲಿಫ್ಟ್, ಇದು ∆5 HP ಸೇಮ್ ಕಾಪಿ ಪೇಸ್ಟ್ ಆಗುತ್ತೆ. ಎಷ್ಟು ಬಂತು 4.59 ಇನ್ಪುಟ್ಗೆ. ಇಲ್ಲಿ ಎಫಿಷಿಯನ್ಸಿ ಯಾಕೆ ಹಾಕೀನಿ ಇಲ್ಲಿ ಅಂತಂದರೆ ಇದು ಹಂಗೂ ಆಗ್ಬೋದು. ಔಟ್ಪುಟ್ ಕಿಲೋವ್ಯಾಟ್ ಇದು ಫಸ್ಟ್ ಔಟ್ಪುಟ್ ಅಲ್ಲ ಸಾರಿ ಇನ್ಪುಟ್ ಕಿಲೋವ್ಯಾಟ್ಸ್ ಇನ್ಪುಟ್ ಎಷ್ಟು ವೋಲ್ಟೇಜ್ ತಗೊಂಡ್ರೆ ಗೊತ್ತಾಗಬೇಕಂದ್ರೆ ಔಟ್ಪುಟ್ ಕಿಲೋವ್ಯಾಟ್ ಡಿವೈಡೆಡ್ ಬೈ ಎಫಿಷಿಯನ್ಸಿ ಮಾಡಬೇಕು. ಇಲ್ಲಿ ಎಫಿಷಿಯನ್ಸಿ 0.8 ಅಂತ ಕನ್ಸಿಡರ್ ಮಾಡಿರಿ. ಟೋಟಲಾಗಿ ವ್ಯಾಲ್ಯೂಸಲ್ಲೂ ಪುಟ್ ಆನ್ ಮಾಡಬೇಕು. 70 ಕಿಲೋವ್ಯಾಟ್ 1.4 0.5 0.2 ಇವಕ್ಕೆಲ್ಲ ಪವರ್ ಫ್ಯಾಕ್ಟರ್ ಏನು 1, ಎಫಿಷಿಯನ್ಸಿ 100, 4.5 ಆ್ಯಂಡ್ 4.5. ಇದು ಲಿಫ್ಟಿಂದ, ಇದು ಬೋರ್ ಟೋಟಲಾಗಿ ಪಿ ಎಫ್ ಅಂತ ಕನ್ಸಿಡರ್ ಮಾಡಿದ್ರೆ 0.8. ಇಲ್ಲಿ ಪಿ ಎಫ್ ಕನ್ಸಿಡರ್ ಮಾಡಬಾರ್ದು, ಇದು ಅಜ್ಯೂಮ್ ಮಾಡ್ತಾರೆ. ಇಲ್ಲಿ ಎಫಿಷಿಯನ್ಸಿ 80% ಇರುತ್ತೆ. ಇದು ನೆನ್ಪಿಟ್ಟಾರೆ. ಇದರ ಟೋಟಲಾಗಿ ಇಲ್ಲೆಲ್ಲ ಏನು ಮಾಡಬೇಕು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 4.59 plus 0.83.08 ಟೋಟಲಾಗಿ ಕಿಲೋವ್ಯಾಟ್. ಟೋಟಲ್ ಲೋಡ್ ಎಷ್ಟೇ ಅಂದರೆ 83.08 ಕಿಲೋವ್ಯಾಟ್ ಟೋಟಲ್ ಲೋಡ್ ಇದಲ್ಲ. ಇದನ್ನು KV is converted into KVA equals to 83.08 divided by ಮಾಡಬೇಕಂದ್ರೆ ಇಲ್ಲಿ ಎಫಿಷಿಯನ್ಸಿ 0.8 ಎಫಿಷಿಯನ್ಸಿ ಅದು ಪವರ್ ಫ್ಯಾಕ್ಟರ್ ಈಕ್ವಲ್ಸ್ ಟು 0.385 KVA. ಇದು ಆನ್ಸರ್. ನೆಕ್ಸ್ಟು ಏನು ಕೊಟ್ಟಿತ್ತಲ್ಲ ಕ್ವಶನ್ನಾಗ ಡಿಟರ್ಮೈನ್ ದ ಟೋಟಲ್ ಕನೆಕ್ಟೆಡ್ ಲೋಡ್. ಓಕೆ, ಸೆಲೆಕ್ಟ್ ಅಂಡ್ ಸೂಟಬಲ್ ಟ್ರಾನ್ಸ್ಫಾರ್ಮರ್. ಅಸ್ಯೂಮ್ ದ ಡಿಮ್ಯಾಂಡ್ ಫ್ಯಾಕ್ಟರ್ ಈಸ್ 0.7 ಆ್ಯಂಡ್ ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿ 0. ಓಕೆ, ಇಲ್ಲಿ maximum demand equals to DF means demand factor into connected load.
0.7 into 10C85. to 2.67 equal to 72.65 ಇದು ಬರುತ್ತೆ. ಇನ್ KPA ಇದಾಯಿತು. ಇವಾಗ shatter of safety 25% equals to 72.695 into 1.25% equals to into 1.5 equals to 86 ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, required capacity of equals to 0.86 divided by transformer efficiency 0.95 90.86 divided by 0.95 equal to 95.60 equals to 95.642 kVA. That kVA 11 kV for 450 volts. As transformer is required.